ಗಣೇಶ ಬಂದ ಕಾರು ನೋಡಿ, ಡ್ರೈವರ್ ನೋಡಿ. ನನಗೆ ಪಂಚಾಮೃತ ತುಂಬಾ ಇಷ್ಟ, ಅದು ಒಂದು ರೀಸನ್ ಅಲ್ವೇನಾ? ನೀವು ಮಾತಾಡ ನೋಡಿ, ಯಾರೇ ಬಂದು ಎಲ್ಲ ಇಲ್ಲಿ ಬಂದು ತಂದು ಬಿಟ್ಬಿಡ್ತಾರೆ. ಇದೆ ಸಿಟಿ ಲೈಫ್, ಬಟ್ ನಮ್ದು ಹಳ್ಳಿ ಲೈಫೇ ಬೆಸ್ಟ್ ಅಪ್ಪ. ನೋಡಿ ಇಲ್ಲಿ ಯಾರು ಇನ್ನು ಏರಿಯಾನ ಯಾರು ಎದ್ದಿಲ್ಲ, ಅವಾಗ್ಲೇ ಪಾಪ ಹುಡುಗರೆಲ್ಲ ಎದ್ದು ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ತವ್ರೆ. ಇವನು ಇಲ್ಲೇ ಮಲಗಿದ್ದ ಅನಿಲು, ನಾನು ಇಲ್ಲೇ ಮಲಗಿದ್ದೇನೆ ಅಂದ್ರೆ ಪಕ್ಕದಲ್ಲಿ ಇದ್ದೆ ಅಷ್ಟೇ. ನಾವು ನಿನ್ನೆ ಗಣಪತಿ ಬಿಡೋದ ಜಾಗಕ್ಕೆ ಹೋಗಿದ್ವಿ, ತುಂಬಾ ಲೇಟ್ ಆಗಿ ಹೋಗಿದ್ದು. ಜಾಸ್ತಿ ಇದೆ, ಬಟ್ ಆದ್ರೆ ಸೆಂಟ್ರ್ ಇದೆ, ಈ ಕಡೆ ಕಮ್ಮಿ ಆಯ್ತು. ಗುಡ್ ಮಾರ್ನಿಂಗ್ ಅಣ್ಣ. ಏನಣ್ಣ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನು ಯಾರು ಎದ್ದೇ ಇಲ್ಲ ಅಣ್ಣ, ಇವಾಗ್ಲೇ ಎದ್ದು ಬಂದ್ಬಿಟ್ಟಿದ್ದೀರಾ? ಕಣ್ಣೆ ಬಿಡಕ್ ಆಗ್ತಿಲ್ಲ ಅವ್ರಿಗೆ, ಹೋಗಿ ಹೆಲ್ಪ್ ಮಾಡಲಿ. ಇವರೇ ಮ್ಯಾನೇಜರ್ ಮೇಯ್ನು. ನಾನು 12 ಗಂಟೆಗೆ ಎದ್ದಳು, ಇವತ್ತು 6 ಗಂಟೆಗೆ ಎದ್ದು ಬಂದಿದ್ದೀನಿ. ಇವರೆಲ್ಲ ಇವಾಗ ಇಲ್ಲ, ಇವನ್ ಇಲ್ಲೇ ಮಲಗಿದ್ದ, ಅವನ್ ಇವಾಗ ಬಂದ ನೋಡಿ. ಕೂದಲು ನೋಡಿದ್ರಲ್ಲಪ್ಪ, ನೋಡಿ ಇವನೇ ಮೇನ್ ಮ್ಯಾನೇಜರು. ಏನಾದ್ರು ಕೆಲಸ ಇದೆ ಅಂದ ತಕ್ಷಣ ಎಸ್ಕೇಪ್ ಆಗ್ಬಿಡ್ತಾನೆ. ಕರೆಕ್ಟ್ ಕೆಲಸ ಇರೋದು ಎಸ್ಕೇಪ್. ಗುರುಗಳನ್ನ ಧ್ಯಾನ ಮಾಡ್ಕೊಳ್ಳೋದು. ಓಂ ಗೌರವರ ಬ್ರಹ್ಮ, ಗೌರವರ ವಿಷ್ಣು, ಗೌರವರ ದೇವ. ತರುಣ್ಗೆ ಯಾರಿಗಾದ್ರು A few inches later. ಬೇರೆಯವ್ರು ಕೂಡ ನಾವ್ ಆಮೇಲೆ ತಿನ್ನೋಣ. ಬೇಕು ಅದೆಲ್ಲ ಕಟ್ ಮಾಡತ್ ನೀನ್ ಹೇಳ್ತೀರದೆಲ್ಲ. ನಾನು ಅದು ಗೊತ್ತೋಳ ಹಂಗೆ ಹೇಳ್ತಾಳೆ ಆಯ್ತಾ. ನಾನು ಅದಕ್ಕೆ ಆಮೇಲೆ ತಿನ್ನೋಣ, ಫಸ್ಟ್ ಅವ್ರು ಕೊಡ್ರೋದ್ರೆ ಫಸ್ಟ್ ಕಂಡ್ಬಿಡ್ತಾಳ ಅವಳು. ಇದು ಇವಾಗ್ಲೇ ತಿಂತಾ ಇರೋದು ನಾನು. ಅವ್ಳಿಗೆ ಎಷ್ಟು ಸರಿ ಕೊಡ್ರಿ? ಮೂರನೇ ಸರಿ ನಾವು ತಿಂತಾ ಇರೋದು. ಅಕ್ಷತೆ ಕಾಳು ಕೊಟ್ರೆ ಫಸ್ಟ್ ಅಕ್ಷತೆ ಕಾಳನ್ನ ಪ್ರಸಾದ ಅನ್ಕೊಂಡು ತಿನ್ನಕ್ ಹೋಗಿದ್ಲು ಇವಳನ್ನೇ. ನೋಡ್ದ ನೀನು? ಅಕ್ಷತೆಗಳನ್ನ ಪ್ರಸಾದ ಅಂದ್ಬಿಟ್ಟು ತಿಂತ ಇಲ್ಲ ಕಣ್ರಿ ಇವಳು. ಅದ್ ನಂಗೆ ಗೊತ್ತಿರ್ಲಿಲ್ಲ ಬಿಡು. ನೀನು ಒಪ್ಕೋ, ನಾನು ಒಪ್ಕೋತಿದ್ದೀನಿ, ನಾನು ಕುಡ್ದೆ. ಒಪ್ಕೋ, ನಿಜ ಒಪ್ಕೋ. ನಮ್ಮ ಏರಿಯಾ ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಸೇರಿ ಗಣಪತಿ ಕೂರಿಸ್ತವ್ರೆ, ನೀವೇ ನೋಡಿದ್ರಲ್ವಾ. ಎಲ್ಲಾರು ಈ ಏರಿಯಾದಲ್ಲಿ ಏನೇನೋ ವಹಿಸ್ಕೊಂಡು ಮಾಡ್ಕೊಟ್ಟವ್ರೆ. ಕೆಲವರು ಪಲಾವು ಮತ್ತೆ ಏನೇನ್ ಮಾಡಿಸ್ತಿದ್ರಿ ಸ್ವೀಟ್ಸ್, ಮೊಸರನ್ನ, ಅದು ಇದು. ನಮ್ ಕಡೆಯಿಂದ ನಾವು ಹುಡುಗರುಗಳೆಲ್ಲ ಸೇರಿಸಿ ಪಂಚಾಮೃತ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಸರಿ ಅಂತಂದ್ರು, ಅದಕ್ಕೆ ನಮ್ ಕಡೆಯಿಂದ ನಾವು ಮಾಡ್ಕೊಡ್ತಾ ಇದೀವಿ ಪ್ರಸಾದಕ್ಕೆ. ಇವತ್ತು ಕೂರಿಸಿ ಇವತ್ತೇ ಬಿಡ್ತವ್ರೆ. ನಾವು ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಇದ್ದಾಗ ಹಿಂಗೆ ಮಾಡ್ತಿದ್ವಿ, ಒಬ್ಬೊಬ್ರಿಗೊಂದು ವಹಿಸ್ಕೊಡ್ತಿದ್ವಿ. ನೀವು ಅದನ್ನ ಕೊಡ್ಬೇಕು, ನೀವು ಹಾರ ಕೊಡ್ಬೇಕು, ನೀವು ಟಮಟೆಗೆ ಹೇಳ್ಬೇಕು, ಹಂಗೆ ಹಿಂಗೆ ಅಂತ. ಇವಾಗ ದೊಡ್ಡವ್ರು ಆಲ್ಮೋಸ್ಟ್ ಕಮ್ಮಿ ಮಾಡ್ಬಿಟ್ಟಾರೆ ಇವಾಗ ಮಾಡೋದು. ಇವಾಗ ಎಲ್ಲ ಜಗಳ ಆಡ್ಕೊಂಡು ಹೊಡೆದಾಡೋದು, ದೂರ ಆಗೋದು, ಹಂಗ ಮಾಡ್ಕೊಂಡ್ಬಿಡ್ತಾರೆ. ನಾವಾದ್ರೂ ಕೂರ್ಸಲ್ಲ. ಮೈಸೂರಿಗೆ ಹೋಗ್ಬೇಕಿತ್ತು, ಆಕ್ಚುಲಿ ಮೈಸೂರಲ್ಲಿ ಮಾಡ್ತಿದ್ದಾರೆ, ಕಾರಣಾಂತರಗಳಿಂದ ಇಲ್ಲಿ ಮಾಡ್ತಿರೋದ್ರಿಂದ ಹೋಗಕ್ಕಾಗ್ಲಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ನನಗೆ ಪಂಚಾಮೃತ ತುಂಬಾ ಇಷ್ಟ, ಅದು ಒಂದು ರೀಸನ್ ಅಲ್ವೇನಾ? ನೀವು ಮಾತಾಡ. ಪಂಚಾಮೃತ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಲ್ಲ, ಅವಾಗಿಂದ ಮಾಡೋದು. ಯಾರ ಮನೆಗೆ ಪೂಜೆ ಮಾಡಿಸಿ ಇದೇ ಮಾಡೋದು ಪಂಚಾಮೃತ. ಹುಡುಗಿ ಅದು ಹೇರ್ ಕಟ್ ಮಾಡಿಸಿರೋದಕ್ಕೆ ಹುಡುಗ ತರ ಆಗ್ಬಿಟ್ಟವ್ರೆ. ಹೇಳು, ಅವಾಗ್ಲೇ ಹೇಳ್ದಲ್ಲ ನೀನ್ ಯಾಕೆ ಹುಡುಗ ಆಗ್ಬೇಕು ಅಂತ. ಹುಡುಗ ಇವಾಗ್ಲೂ ಕೂರಿಸ್ತಾ ಇದೆಯಲ್ಲ. ಇಲ್ಲಿ ಇವಳು ನೋಡಿ, ಇಲ್ಲಿ ಹುಡುಗ ಅದೇ ಇವಳು ಹುಡುಗ ಆಗಿದ್ರೆ ಕಲೆಕ್ಷನ್ಗೆಲ್ಲ ಹೋಗ್ಬೋದಿತ್ತಂತೆ. ಸೂಪರ್ ಅಲ್ಲ ಬ್ರೋ, ಥಿಂಕಿಂಗ್ ನೋಡಿ ಹೆಂಗಿದೆ. ಇವನೇ ಕೂರ್ಸಿರೋ ಗಣಪತಿಗೆ. ನಾನು ಹೇಳ್ದೆ ಗಣಪತಿಗೆ ಯಾಕೆ ದುಡ್ಡು ಕೊಡೋದು, ಇವ್ನ ಆರಾಮಾಗಿ ಕೂರ್ಸ್ಬೋದಿತ್ತು ಅಂತ. ಮಾಡ್ಕೊಳ್ಬೇಕು. ಜಾತಿ ಭೇದ ಮಾಡದೆ ಎಲ್ಲಾರು ಸೇರಿ ಒಗ್ಗಟ್ಟಾಗಿ ಕೂರ್ಸ್ತಾರೆ ಹುಡುಗರು, ಅದೊಂದು ಖುಷಿ. ನೋಡಿ ಅವ್ನು ಫರಾನು ಮುಸಲ್ಮಾನ್ ಆಗಿದ್ರು ಯಾರು ಜಾತಿ ಭೇದ ಮಾಡಿದ್ರೆ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಎಕ್ಸ್ಪೆಷಲಿ ಅವ್ನಿಗೆ
ಅವನದೇ ನಂಗೆ ತುಂಬಾ ಖುಷಿ ಆಗೋದು. ಅವನು ಎಲ್ಲಾ ಕಡೆ ಸೇರ್ಕೊಂಡು ಕ್ರೆಡಿಟ್ ಜಾಸ್ತಿ ಅವ್ನಿಗೆ ಕೊಡೋದು. ಪೂಜೆ ಮಾಡೋದು ಕಂಪ್ಲೀಟ್ ಪ್ರಸಾದ ಕಂಪ್ಲೀಟ್ ಎಲ್ಲ ಪ್ರಸಾದ. ಅವ್ರ ಮನೆಯಿಂದಲೂ ಪ್ರಸಾದ ಮಾಡಿಸ್ಕೊಂಡಿದ್ದಾನೆ. ಅಪ್ಪ ಅಮ್ಮ ಇಬ್ರು ಮಾಡ್ಕೊಂಡ್ ಕೊಟ್ಟಿರೋ. ಹೌದು, ಅವ್ರ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ಬಂದು ನಿಂತ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ನಾರ್ಮಲ್ಲಿ ನಂಗೆ ಅದೊಂದು ಭಾರಿ ಖುಷಿ ಆಯ್ತು. ಬೆಳಿಗ್ಗೆ ಪೂಜೆ ಆದಾಗ ನಾನ್ ಮಲ್ಕೊಳ್ಳೋ ನಾಟಕ ಮಾಡಿದೆ, ನೀವಿಬ್ರು ಆಕ್ಚುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಬರೀ ನಾವು ಬಂದು ಮತ್ತೆ ಹೇಳ್ತಲ್ಲ ರಾಮೇಶ್ವರಂ ಹೋಗಿ ಕಾಫಿ ಹುಡುಗರು ಮಲಗ್ಬಿಟ್ಟವ್ರಂತ ಅಂದಿರ್ತಾನೆ ನೀವು. ನಾನ್ ನೋಡ್ದೆ, ನಾನ್ ಆಕ್ಟಿಂಗ್ ಮಾಡ್ದೆ. ಆಕ್ಟಿಂಗ್ ಮಾಡ್ದ, ಅದಕ್ಕೆ ಬಿದ್ದಿದ್ದೀವಿ ಇವತ್ತಿಗೆ. ತರಕಾರಿ ಚೆನ್ನಾಗಿ ಕಟ್ ಮಾಡ್ತೀವಿ, ಫ್ರೂಟ್ ಚೆನ್ನಾಗಿ ಕಟ್ ಮಾಡ್ತೀವಿ. ಅಡಿಗೆಲ್ಲ ಬರೋದಿಲ್ಲ. ಐ ಹೇಟ್ ಕುಕಿಂಗ್ ಬಟ್ ಐ ಲವ್ ಈಟಿಂಗ್. ಐ ಹೇಟ್ ಕುಕಿಂಗ್ ಬಟ್ ಐ ಲವ್ ಈಟಿಂಗ್. ಚಪ್ಪಳೆ ಹೊಡಿತು. ಇದು ಗ್ರೇಪ್ಸ್ ತೊಳ್ಕೊಬೇಕು ಮಾಡ್ರಿ. ಬೇಡ ಅವ್ನು ತಿನ್ಕೊಬಿಡ್ತಾನೆ ಅವನು. ಕೌಂಟ್ ಮಾಡ್ತೀರಾ? ಕೈ ತೊಳ್ಕೊ ಫಸ್ಟ್. ಕೈ ತೊಳ್ಕೊ, ಅಲ್ಲೊಂದು ಬೌಲ್ ಎತ್ಕೋ. ಈ ತರ ಬೌಲ್ ಎತ್ಕೋ, ಈ ತರ ಬೌಲ್ ಐತಾನೆ ಎತ್ಕೋ. ಅಲ್ಲ ನೀನ್ ಲೆಫ್ಟ್ ಹ್ಯಾಂಡೆಡ್ ಅಂತ. ನನ್ನ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಅಲ್ಲಿ ಹೊಡಿತೀರ ಎಲ್ಲರೂ. ರೈಟ್ ಅಲ್ಲಿ ಸಿಕ್ಕರೆ ರೈಟ್ ಅಲ್ಲಿ ಹೊಡಿತೀನಿ, ಲೆಫ್ಟ್ ಅಲ್ಲಿ ಸಿಕ್ಕರೆ ಲೆಫ್ಟ್ ಅಲ್ಲಿ ಹೊಡಿತೀನಿ. ನೀ ಯಾರು ನೋಡ್ದೆ ಹೊಡಿದು? ನೀವ್ ಯಾರು ಹೊಡಿದ್ ನೋಡ್ದೆ? ನಮ್ಮಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಆಮೇಲೆ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬೋದು ಅಂತ ಕಮೆಂಟ್ ಹಾಕ್ಬಿಡಿ. ಅಲ್ಲ ಏನಿಲ್ಲ ಬ್ರೋ, ನಮ್ ತಿಳಿದಾಗ ನಾವ್ ಮಾಡ್ತಿದ್ವಿ, ಬಟ್ ದೊಡ್ಡವ್ರು ಕೇಳ್ ಮಾಡ್ತೀವಿ ನೋಡಿ. ಇಲ್ಲಿ ಇವ್ರ ಮನೆ ಎಲ್ಲ ಮಾಡ್ತಾರೆ ರೆಗ್ಯುಲರ್ ಆಗಿ. ಓ ಇವನೊಬ್ಬ ಬಾಕಿ ಆಗಿದ್ದ ಬರ. ಏನ ಗಾಡಿ ಅಂದ್ರೆ ಯಾರು ತೊಳಿತಾರೆ? ಇದನ್ನೆಲ್ಲ ತೊಳ್ಕೊಬ ಒಂದ್ಸರಿ ರಾತ್ರಿ ಮಕ್ಕಳಾಗ ಬಂದಿದ್ದೇನಾ? ಪೇಮೆಂಟ್ ಕೊಡೋ ಪೇಮೆಂಟ್ ಅದಲ್ಲ, ಇನ್ನೊಂದ್ಸತಿ ಹಾಕಲ್ಲ ಬ್ಲ್ಯಾಕ್. ಬಿಡ್ರ ಆಯ್ತು. ಗಣಪತಿ ಬಿಟ್ಟಾದ್ಮೇಲೆ ಜಗಳಾಡಿದ್ವಿ. ಫಸ್ಟ್ ಮೊಸರು ಹಾಕಿದ್ವಿ, ಆಮೇಲೆ ಸಕ್ಕರೆ, ಬೆಲ್ಲ ಇರ್ಲಿಲ್ಲ, ಸಕ್ಕರೆ ಹಾಕಿದ್ವಿ. ಅಂದ್ರೆ ಸಕ್ಕರೆ ತಗೊಬಂದ್ಬಿಟ್ಟಿದ್ವಿ ಬೆಲ್ಲದ ಬದಲು. ಸಕ್ಕರೆ ನಡೀತಿದ್ರು, ಅದಕ್ಕೆ ಸಕ್ಕರೆ ಹಾಕಿದ್ವಿ. ಆಮೇಲೆ ಹನಿ ಹಾಕಿದ್ವಿ. ಇವಾಗ ಹಾಲು ಹಾಕ್ತಿವಿ. ಹಾಲಲ್ಲ, ತುಪ್ಪ ಫುಲ್. ಇದು ಡ್ರೈ ಫ್ರೂಟ್ಸ್ ಹಾಕ್ತಿದೀವಿ. ಇವಾಗ ಹಾಲನ್ನು ಹಾಕುತ್ತಿದ್ದೇವೆ. ಫ್ರೂಟ್ಸ್ ಹಾಕ್ತಿದೀವಿ ಇವಾಗ. ಚೆನ್ನಾಗಿ ಮಾಡ್ತೀರಾ ಬಿಡ್ರಿ ಅಣ್ಣ. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ನಿ ಇಲ್ಲ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ರೆ ಚೆನ್ನಾಗಿದ್ರೆ ಟೇಸ್ಟ್ ಈಗ ಕ್ಲೀನ್ ಆಗ ಟೇಸ್ಟಿಯಾಗಿ ಕ್ಲೀನ್ ಟೇಸ್ಟ್ ಮಾಡಿರಲ್ಲ. ಅದೇ ಗೊತ್ತಿದೆ ಟೇಸ್ಟ್ ಚೆನ್ನಾಗೈತೆ. ಗ್ಯಾಪಲ್ಲಿ ಯಾರು ತಿನ್ಗಿನ್ಬಿಡ ಇಲ್ಲ, ನೋಡಿದ್ರೇನೆ ಗೊತ್ತಾಗುತ್ತೆ. ಇವತ್ತು ಗಣಪತಿ ಏನ್ ಇವತ್ತು ಗಣಪತಿ ಹಿಂಗ ಓಟ್ ಹಾಕಕ್ ಬಂದೇನಿ ಇಲ್ಲೇ ನೋಡಿ. ಫುಲ್ ರೆಡಿ ಆಗಿದೆ. ತಗೊಂಡ ಕೊಟ್ಬಿಡೋಣ ಇವಾಗ. ಗಣೇಶ ಬಂದ ಕಾಯಿ ಕಡುಬು ತಿಂದೆ ಬಿಟ್ಟು ಕಣ್ಣ ನಡೆ, ಸಣ್ಣ ನಡೆ, ಗೌರಿ ನಡೆ, ಗಣೇಶ ನಡೆ, ಆ ಕಾರು ನಡೆ, ಡ್ರೈವರ್ ನಡೆ, ಅಂಕಲ್ ನಡೆ.
भैया के साथ बड़ा के मेरे को एक वीडियो चाहिए वीडियो ನೋಡಿ ಯಾರೇ ಬಂದ್ರು ಎಲ್ಲ ಇಲ್ಲಿ ಬಂದು ತಂದು ಬಿಟ್ಬಿಡ್ತಾರೆ. ಬೆಂಗಳೂರಲ್ಲಿ ಯಾರೇ ಬಿಟ್ರು ಇಲ್ಲೇ ಬಂದ್ಬಿಡ್ಬೇಕು. ಯಾರೇ ಗಣಪತಿ ಇದ್ರು ಎಲ್ಲ ಇಲ್ಲೇ ಬಿಡೋದ್ರು. ವೆರೈಟಿ ಗಣಪತಿಗಳು ಎಲ್ಲ ಮನೇಲಿ ಕೂರ್ಸಿರೋರು, ಏರಿಯಾಗಳು ಕೂರ್ಸಿರೋರು. ಈ ಸೈಜ್ ವರ್ಗು ಇಲ್ಲೇ ಇರುತ್ತೆ. ಹಲ್ಸೂರ್ ಅಂತ ಇದೆ, ಅಲ್ಲಿ ದೊಡ್ಡ ಗಣಪತಿ ತುಂಬಾ ದೊಡ್ಡ ಎಲ್ಲ ಕ್ರೇನ್ ಅಲ್ಲಿ. ಆಲ್ಮೋಸ್ಟ್ ಈ ಸೈಜ್ ಎಲ್ಲ ಇಲ್ಲೇ ಬರೋದು. ಕೊಡ್ಬೇಕು ತಾನೇ ನೀನು. ವೆರೈಟಿ ಆಫ್ ಪ್ರೋಟೀನ್ಸ್. ಯಾರೇ ಗಣಪತಿ ಬಿಟ್ರು ಪ್ರಸಾದಗಳು ಕೊಡ್ತಿರ್ತಾರೆ. ನಾವು ನೆನ್ನೆಂಟು ಸಿಕ್ಕಾಪಟ್ಟೆ ತಿಂದ್ವಿ, ಇವತ್ತು ತುಂಬಾ ಕಮ್ಮಿ ಆಗೋಗಿದೆ ನೋಡಿ. ಇದು ಕೊಡ್ತಿದಾರ. ಆಲ್ಮೋಸ್ಟ್ ಗಣಪತಿ ಬಿಡಕ್ ಬಂದವ್ರು ಎಲ್ಲರೂ ಪ್ರಸಾದ ಕೊಡ್ತಿರ್ತಾರೆ. ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ದೇ ಪ್ರಸಾದ ಇದು. ಗ್ರೇಟ್ ಎಕ್ಸ್ಪೀರಿಯನ್ಸ್. ಇವತ್ತು ಗೊತ್ತಾಯ್ತು ಗಣೇಶ ಎಷ್ಟು ದೊಡ್ಡದು ಅನ್ನೋದಲ್ಲ ಇಂಪಾರ್ಟೆಂಟ್, ಬಿಡ್ಬೇಕಾದ್ರೆ ಎಷ್ಟು ಗ್ರ್ಯಾಂಡ್ ಆಗಿ ಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಫಸ್ಟ್ ಟೈಮ್ ನಾನು ಅಷ್ಟೇ ಗಣೇಶ ಇಟ್ಕೊಂಡಿದ್ದು, ಯಾವತ್ತೂ ಹಿಡ್ದಿರ್ಲಿಲ್ಲ. ಚಿಕ್ಕ ಇವ್ರಗಳ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು, ನಾವೆಲ್ಲ ಆಕ್ಚುಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಕೆರೆ ಇಲ್ಲಾಂದ್ರೆ ಬಾವಿ, ಆಲ್ಮೋಸ್ಟ್ ಕೆರೆಗಳೇ ಇಲ್ಲಾಂದ್ರೆ ಹೊಳೆ, ಆ ತರ ಪ್ಲಾನ್ ಮಾಡ್ಕೊಂಡು ಬಿಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ನಾನ್ ನೋಡಿದ್ದು. ಅಂದ್ರೆ ಇದು ಬೆಂಗಳೂರು ಆಗಿರೋದ್ರಿಂದ ಎಲ್ಲಾ ಕಡೆಯಿಂದ ತಗೊಬಂದ್ ಬಿಡ್ತಾರೆ. ನೋಡ್ರಿ ಈ ತರ ಇದೆ ಸಿಟಿ ಲೈಫ್. ಬಟ್ ನಮ್ದು ಹಳ್ಳಿ ಲೈಫೇ ಬೆಸ್ಟ್ ಅಪ್ಪ. ಇಡೀ ಊರವ್ರಿಗೆಲ್ಲ ಒಂದೇ ಗಣಪತಿ. ಬಟ್ ಇಲ್ಲೆಲ್ಲ ಹೆಂಗೆ ಅಂದ್ರೆ ಮನೆಗೊಂದು ಗಣಪತಿ ಕೂರ್ಸ್ಬಿಟ್ಟಿರ್ತಾರೆ. ಅಂದ್ರೆ ಎಲ್ಲರೂ ಸೇರಕ್ಕಾಗಲ್ಲ. ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಬರಲ್ಲ. ಸಿಟಿ ಕಡೆ ಈ ತರ ಇರುತ್ತೆ. ಗಣಪತಿ ಕೂರ್ಸೋದ್ರಿಂದ ಹಿಡಿದು ಗಣಪತಿನ ಬಿಡೋವರ್ಗು ಊರವ್ರೆಲ್ಲ ಇರ್ತಾರೆ. ಸಣ್ಣವರು ದೊಡ್ಡವರು ಯಾರು ನೋಡಲ್ಲ, ಎಲ್ಲಾರು ಇರ್ತಾರೆ. ಸೊ ಸಿಟಿ ಕಡೆ ಆದ್ರೆ ಈ ತರ ಅವ್ರವರೇ ಪಾಪ ಕಾರಲ್ಲಿ ಬರ್ತಾರೆ, ಕಾರಲ್ಲಿ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ದಿಸ್ ಇಸ್ ಸಿಟಿ ಲೈಫ್. ಬರ್ತಾ ಇರುತ್ತೆ ಆಲ್ಮೋಸ್ಟ್ 11, 12, 1 ವರೆಗೂ ಬರ್ತಾ ಇರುತ್ತೆ. ಇದಿಷ್ಟು ನಮ್ಮ ಪುಟ್ಟ ಗಣಪತಿಯ ವ್ಲಾಗ್. ಒಂದು ಹೊಸಪೇಟೆಗೆ ಒಂದೊಂದು ಪ್ಲಾನ್ ಇದೆ, ಬೆಳಗಾಂ ಒಂದು ಪ್ಲಾನ್ ಇದೆ ದೊಡ್ಡ ಗಣಪತಿದು. ಸೊ ಅದ್ರದ್ದೊಂದು ವ್ಲಾಗ್ ಮಾಡ್ತೀನಿ. ಸಿಕ್ಕಾಪಟ್ಟೆ ದೊಡ್ಡ ಗಣಪತಿ. ಇನ್ನೊಂದು ಮೈಸೂರದ ಒಂದಿದೆ. ಎಲ್ಲ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ಬಾಯ್ ಬಾಯ್. ಬಾಯ್ ಬಾಯ್.